नमस्कार। इस वक्त मैं डॉक्टर एपीजे अब्दुल कलाम रेसिडेंशियल स्कूल में हूं, जो कि गवर्नमेंट ऑफ कर्नाटका के माइनॉरिटी डिपार्टमेंट के तहत आता है। इस स्कूल के भवन का निर्माण आप देख रहे हैं, कितनी खूबसूरती से बनाया गया है और कलर भी बहुत ही मनमोहक है। क्या स्कूल अंदर से ऐसी ही है? शिक्षा का स्तर कैसा है, किन बच्चों के लिए है और क्या है, आइए जानते हैं। अंदर आ जाइएगा प्लीज। आप यहाँ पर देख सकते हैं, इसका यह स्कूल का मुख्य द्वार है और काफी बच्चे यहाँ पर दिख रहे हैं। बच्चों को दिखाइएगा, आगे आइए। यहाँ पर बच्चे हैं काफी। नमस्ते, आप प्रिंसिपल हैं? स्कूल क्या? अच्छा, अंदर बैठेंगे। अंदर आ जाइए प्लीज, कैबिन में सर जी के। नमस्ते, आपका शुभ नाम सर? प्रशांत। प्रशांत जी। एपीजे अब्दुल कलाम ವಸತಿ ಶಾಲೆಯ ಪ್ರಾಂಶುಪಾಲರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ सर। ये जो स्कूल है ये किसके लिए है? ಈ ಶಾಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯ ಅಡಿಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ 6ರಿಂದ 12ನೇ ತರಗತಿವರೆಗೂ ತರಗತಿಗಳು ಇದ್ದು, ಇದರಲ್ಲಿ 6ರಿಂದ 10ನೇ ತರಗತಿವರೆಗೆ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಬೋಧಿಸಲಾಗ್ತಾ ಇದೆ. 11 ಮತ್ತು 12ನೇ ತರಗತಿಗಳಿಗೆ ರಾಜ್ಯ ಪಠ್ಯಕ್ರಮದಲ್ಲಿ ಬೋಧಿಸಲಾಗ್ತಾ ಇದೆ ಸರ್. ಇದರಲ್ಲಿ ಒಟ್ಟು 75% ಮೈನಾರಿಟಿ ಮಕ್ಕಳಿಗೆ ಪ್ರವೇಶಾತಿ ಇದ್ದು, 25% ಅಷ್ಟು OBC SC ST ಮಕ್ಕಳಿಗೆ ಪ್ರವೇಶಾತಿ ಇರ್ತೈತಿ. ಪ್ರವೇಶಾತಿಯು ಶೂನ್ಯ ಶುಲ್ಕದೊಂದಿಗೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ, ಜೊತೆಗೆ ವಸತಿ, ಊಟ, ಇಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸ್ ಆಗ್ಲಿ ಎಲ್ಲದೂ ಉಚಿತವಾಗಿ ದೊರೀತಾ ಇದೆ. ಮತ್ತು ಮಕ್ಕಳಿಗೆ ನಾವು ಪಠ್ಯ ಪುಸ್ತಕಗಳನ್ನ, ಅದಕ್ಕೆ ಸಂಬಂಧಪಟ್ಟ ಬ್ಯಾಗ್, ಉಚಿತವಾಗಿ ಸಮವಸ್ತ್ರಗಳನ್ನ ಮತ್ತು ಶೂಸ್ ಪ್ರತಿಯೊಂದನ್ನು ನಾವು ಉಚಿತವಾಗಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಮತ್ತು 75% ಅಲ್ಪಸಂಖ್ಯಾತ ವರ್ಗದ ಮಕ್ಕಳಿಗೆ ಹಾಗೂ 25% OBC ಮತ್ತು ಇತರ ವರ್ಗದ ಮಕ್ಕಳಿಗೆ ನಾವು ಪ್ರವೇಶಾತಿಯನ್ನು ನೀಡಿ ಅವರಿಗೆ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಕಳೆದ ಸಾಲಿನಲ್ಲಿ ನಮ್ಮ ಶಾಲೆಯು 10ನೇ ತರಗತಿಯಲ್ಲಿ 100% ಫಲಿತಾಂಶ ಬಂದಿರ್ತೈತಿ. ದ್ವಿತೀಯ PUCಯಲ್ಲಿ 100% ಫಲಿತಾಂಶ ಬಂದಿರ್ತೈತಿ. ಪ್ರತಿ ವರ್ಷನೂ 100% ಫಲಿತಾಂಶದೊಂದಿಗೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ 100% ಫಲಿತಾಂಶವನ್ನು ನಾವು ಪಡಿತಾ ಬಂದಿದ್ದೀವಿ ಸರ್. आपने भी मुझको जब बताया, मैं यहाँ आया था तो आपने कन्नड़ में बताया है। कन्नड़ मेरी कमजोर है सर जी। जीरो फीस यानी कोई शुल्क नहीं है। बच्चों को यहाँ पर 6th से 10th तक है और मुफ्त है। सभी मुफ्त है। रहना मुफ्त, खाना मुफ्त, कपड़े मुफ्त, बुक्स मुफ्त और ಸ್ಟೇಷನರಿ ಐಟಮ್ಗಳನ್ನು ಸಹ ನಾವು ಮಕ್ಕಳಿಗೆ ಉಚಿತವಾಗಿ ಕೊಡ್ತಿದ್ದೀವಿ ಸರ್. मैं आप मुझको ऊपर थोड़ा दिखाएंगे प्लीज? ಇದು ನಮ್ಮ ಸ್ಮಾರ್ಟ್ ತರಗತಿ ಸರ್. ಇಲ್ಲಿ ನಾವು ಅತ್ಯಾಧುನಿಕ ಸೌಲಭ್ಯಗಳನ್ನು ಬಳಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದೀವಿ. अच्छा, ये टीवी वगैरह लगी हुई है? हाँ सर. और CCTV कैमरा भी लगा, इतनी सुरक्षा? ಎಸ್ ಸರ್. बहुत अच्छा है। ಮಕ್ಕಳಿಗೆ ನಾವು ಅತ್ಯಂತ ಸುರಕ್ಷತೆಯನ್ನು ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಸಹ ಕೊಡ್ತಾ ಇದ್ದೀವಿ ಸರ್. अरे बाप रे। हेलो एवरीवन। हेलो। फायर सेफ्टी का ಇಲ್ಲಿ ಫೈರ್ ಸೇಫ್ಟಿ ಮುಂತಾದ ಅತ್ಯಾಧುನಿಕ ಸುರಕ್ಷತಾ ಕ್ರಮಗಳನ್ನು ಸಹ ತೆಗೆದುಕೊಂಡು ಮಕ್ಕಳಿಗೆ ನಾವು ಉತ್ತಮವಾದ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ ಸರ್. फर्स्ट फ्लोर पे है ना ये? फर्स्ट फ्लोर। और देखिए कितना स्वच्छ है, सफाई का बिल्कुल ध्यान दिया गया है। बहुत अच्छे, बहुत अच्छे। ये पहले फ्लोर पे है, हम फर्स्ट फ्लोर में मेन एंट्रेंस। चलिए आगे चलते हैं।
ಪ್ರಥಮ ಹಾಗೂ ದ್ವಿತೀಯ PUC ಮಕ್ಕಳಿಗೆ ಕೆಮಿಸ್ಟ್ರಿ ಲ್ಯಾಬ್. ಇಲ್ಲಿ ಮಕ್ಕಳಿಗೆ ನಾವು ಅತ್ಯಾಧುನಿಕ ಸೌಲಭ್ಯಗಳಾದಂತಹ ಪ್ರಯೋಗಾಲಯಗಳನ್ನು ಸಹ ಒದಗಿಸಿದ್ದೇವೆ. ये केमिस्ट्री लैब है यहाँ पर साइंस से संबंधित ದ್ವಿತೀಯ PUC ಮತ್ತು ಪ್ರಥಮ PUC ಗೆ ವಿಜ್ಞಾನ ವಿಭಾಗದ ತರಗತಿಗಳನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ಸರ್. ಬಯಾಲಜಿ ಮತ್ತು ಫಿಸಿಕ್ಸ್ ಲ್ಯಾಬ್. बायोलॉजी लैब रखे गए ताकि बच्चे भारत के भविष्य के निर्माण में अपना सहयोग दें। यहाँ से निकला हुआ बच्चा, यहाँ से निकला हुआ छात्र कुछ करे जिंदगी में। सभी का गाँव का स्कूल का नाम रोशन करें। यही सोच के साथ किया बहुत कुछ देख सकते हैं। सारे यंत्र वगैरह है विभाग से संबंधित है। ये फिजिक्स से संबंधित काफी कुछ है। बहुत अच्छा। और एक सर एक विशेष बात मैं आपसे पूछना चाहता हूँ सर, ये एडमिशन कब से शुरू होगा? ಈ ಫೆಬ್ರವರಿ 28 ನಮ್ಮ 6ನೇ ತರಗತಿ ಮಕ್ಕಳಿಗೆ ಪ್ರವೇಶಾತಿ ಅರ್ಜಿಗಳನ್ನ ಕರೆದಿದ್ದೀವಿ. ತದನಂತರ ನಮ್ಮ ಇಲಾಖೆಯು ಅವರಿಗೆ CET ಮುಖಾಂತರ ಪರೀಕ್ಷೆಯನ್ನು ನಡೆಸಿ ಅವರನ್ನ ಮೆರಿಟ್ ಆಧಾರದ ಮೇಲೆ ದಾಖಲಾತಿಯನ್ನ ನಿರ್ದೇಶನಾಲಯದಲ್ಲೇ ಕೈಗೊಳ್ಳಲಾಗ್ತಾ ಇದೆ ಸರ್. तो 6 तारीख से ना कब से शुरू होगा एडमिशन? ಜೂನ್ 1ರಿಂದ ಅಡ್ಮಿಷನ್ ಶುರು ಆಗುತ್ತೆ ಸರ್. ಬಿಫೋರ್ ನಾವೇನ್ ಮಾಡ್ತೀವಿ, ಅವರಿಗೆ ಪ್ರವೇಶಾತಿ ಪರೀಕ್ಷೆ ನಾವು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಿ. ಆ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಮೆರಿಟ್ ಆಧಾರದ ಮೇಲೆ ಮಕ್ಕಳನ್ನ ನಾವು ಆಯ್ಕೆ ಮಾಡ್ತೀವಿ. ಮೆರಿಟ್ ಆಧಾರದ ಮೇಲೆ ಆಯ್ಕೆ ಆದಂತ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ 50 ಸೀಟ್ಗಳಿಗೆ ನಾವು ಅವರಿಗೆ ಪ್ರವೇಶಾತಿಯನ್ನ ಕೊಡ್ತೀವಿ ಸರ್. ಇಲ್ಲಿ शिक्षा मैडम जी नमस्ते मैडम जी। हाय हेलो एवरीवन। ಇದು 2025-26ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಪ್ರತಿ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ ಲ್ಯಾಂಗ್ವೇಜ್ ಲ್ಯಾಬ್ಗಳನ್ನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಈ ವರ್ಷದಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ವಸತಿ ದಾಂಡೇಲಿಯಲ್ಲಿ ಮಾತ್ರ ಈ ರೀತಿಯಾದಂತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ ಭಾಷಾ हर भाषा बोल सके, उसका अर्थ समझ सके और हाउ टू ಪ್ರೊನೌನ್ಸ್ ಲೈಕ್ ದಟ್ ಇಂತಹ ಒಂದು ಅತ್ಯಾಧುನಿಕ ಸೌಲಭ್ಯವುಳ್ಳಂತಹ ಲ್ಯಾಂಗ್ವೇಜ್ ಲ್ಯಾಬ್ ಸಹ ನಮ್ಮ ವಸತಿ ಶಾಲೆಯಲ್ಲಿ ಇದೆ. ಇದರ ಉಪಯೋಗವನ್ನು ಇಲ್ಲಿನ ಬಾಲಕರು ಪಡೆಯಲು सूचिसिए बच्चे आराम से सुन सके और किसी भी भाषा से वे वंचित नहीं रहे, चाहे वह हिंदी हो, इंग्लिश हो, कन्नड़ा हो। यहाँ पर भाषा का ज्ञान दिया जाता है और एक बहुत ही खूबसूरती से, ताकि बच्चा आगे सभी भाषा में कहीं पर वो बातचीत कर सके, संपर्क स्थापित कर सके। बहुत अच्छा है, बहुत अच्छा। ये देखिए सब पूरी व्यवस्था की गई और ये नया शुरू कर रहे हैं। ಎಸ್ ಸರ್. 2025-26ನೇ ಸಾಲಿನಲ್ಲಿ ಪ್ರಪ್ರಥಮವಾಗಿ ನಮ್ಮ ದಾಂಡೇಲಿ ವಸತಿ ಶಾಲೆಯಲ್ಲಿ ಇದು ಶುರು ಆಗಿದೆ ಸರ್. बहुत अच्छा है, बहुत सर ये क्या है? ಇದು ಗರ್ಲ್ಸ್ ಹಾಸ್ಟೆಲ್ ಸರ್. ಅದು ये गर्ल्स हॉस्टल है। अच्छा, ಅಲ್ಲಿ ವಿದ್ಯಾರ್ಥಿ 6ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಅಲ್ಲಿ ಇರ್ತಾರೆ ಸರ್ ಅವರು. ನೆಕ್ಸ್ಟ್ और वो भी हॉस्टल पूरा फ्री फ्री जीरो चार्जेस। और ये सर ಬಾಯ್ಸ್ ಹಾಸ್ಟೆಲ್ ಸರ್. ಇಲ್ಲಿ 6ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಇರ್ತಾರೆ ಸರ್. ಮತ್ತೆ ಇದು ಔಟ್ಸೈಡ್ ಔಟ್ಡೋರ್ ಸರ್. ಅದು ಔಟ್ಡೋರ್ ಜಿಮ್ ಸರ್. जिम ये देखिए यहाँ पर आगे आइएगा। यहाँ पर सिर्फ शिक्षित ही नहीं, शारीरिक तौर पर भी मानसिक तौर पर भी मजबूत रहे छात्र, इसके लिए ये व्यवस्था है।
ಸರ್ಕಾರದಿಂದನೇ ಇದು नहीं वो सरकारी नहीं, मतलब आपका स्कूल की तरफ से ಸ್ಕೂಲ್ ಮಕ್ಕಳಿಗೋಸ್ಕರನೇ ಇದು वो सुबह यहाँ रहते हैं, यहाँ पढ़ते हैं, सुबह उठकर यहाँ व्यायाम कीजिए, अपने शरीर को मजबूत बनाइए। सब मुफ्त है, सभी मुफ्त है। सिर्फ देरी है तो आपके बच्चे की यहाँ पर आने की। बच्चा जब यहाँ आएगा तो वो छात्र रहेगा, जब यहाँ से निकलेगा तो वह बहुत समझदार इंसान रहेगा। और सर खाने का किधर है सर? ऐसे चले, ये हम डाइनिंग हॉल में आ चुके हैं, जहां पर बच्चे समय समय पर 2 बार खाना खिलाते हैं। ಬೆಳಿಗ್ಗೆ ಟಿಫಿನ್ ಇರುತ್ತೆ ಸರ್, नाश्ता, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಇರುತ್ತೆ ಸರ್, ಊಟದ ವ್ಯವಸ್ಥೆ. ये देखिए, ये इस बाजू ವಾರಕ್ಕೊಮ್ಮೆ ಮಕ್ಕಳಿಗೆ ಚಿಕನ್ ವ್ಯವಸ್ಥೆ ಇರುತ್ತೆ. ಒಂದು ದಿನ ಅವ್ರಿಗೆ ಸಿಹಿ ವಿತರಣೆ ಮಾಡ್ತೀವಿ. ಮತ್ತೆ ವಾರದಲ್ಲಿ 4 ದಿನ ಮೊಟ್ಟೆ, 3 ದಿನ ಬಾಳೆಹಣ್ಣು. ಹೀಗೆ ಪ್ರತಿದಿನನೂ ಬೇರೆ ಬೇರೆ ರೀತಿಯಾದಂಥ ಬೆಳಿಗ್ಗೆ ಟಿಫಿನ್ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಪ್ರತಿನಿತ್ಯನೂ ಆಹಾರದ ಮೆನು ಪ್ರಕಾರ ನಾವು ಚಾರ್ಟ್ ಪ್ರಕಾರ ಮಕ್ಕಳಿಗೆ ಆಹಾರವನ್ನು ವಿತರಣೆ ಮಾಡ್ತೀವಿ. मेनू मेनू आपने बताया, तो मेनू आपको सरकार से आता है, सरकार से। और जो सरकार से आता है वैसा आप करते हो। ये बनेगा गर्ल्स, हमारी बिटिया रानी, और इस तरफ पुत्र, बेटे लोग, छात्र लोग बैठते हैं। और यहाँ पर भी मैं देख रहा हूँ सीसीटीवी कैमरे यहाँ भी लगे हैं, यानी आपकी वहां पर भी है, आपके बच्चे की पूरी सुरक्षा। तो यहाँ पर तो हमें एक चीज नजर आ रही है सर, आगे ये सर, एक चीज है, 3 यस हम देख रहे हैं, शिक्षा, स्वास्थ्य और सेफ्टी, तीनों है, बहुत अच्छी है। फिर एक बार आपका धन्यवाद, आप स्कूल में हमें लेकर आए। और मैं विशेष निवेदन करूंगा, बच्चों को अच्छी जगह भेजेंगे तो बच्चे अच्छे निकलेंगे। सिर्फ शिक्षा ही जीवन नहीं है, शिक्षा के साथ कई अन्य चीजें होती है, आवश्यकताएं होती है, वो सभी यहाँ पर पूर्ण होती है। जो भी वीडियो को देख रहा है उनसे निवेदन करता हूं आगे भेजिए, ताकि जो वंचित रह जाते हैं शिक्षा से कुछ पैसों की वजह से, वो वंचित ना रहे। यहाँ पर हर चीज मुफ्त है, मुफ्त है, मुफ्त है। शिक्षा प्राप्त करने के लिए बहुत अच्छी जगह। धन्यवाद जी, बहुत बहुत धन्यवाद, नमस्कार।